ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಚಾವ್ರಲೆಟ್ ಅವ್ರದ್ದು ಒಂದು ಟವರ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. 2004 ಮಾಡಲು, ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಈ ಗಾಡಿ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಫಸ್ಟು ಗಾಡಿ ಬಗ್ಗೆ ಗಾಡಿ ಓನರ್ ಏನೇನು ಮಾಹಿತಿ ಹೇಳಿದ್ರೆ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಕ್ಕೆ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟು ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದು ಮರಿಬೇಡಿ. ಮತ್ತು ಯಾರಾದರೂ ಒಂದು ಟವರ ಗಾಡಿ ಹುಡುಕ್ತಿದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನೀ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸ್ಯಾರೆ. ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಮತ್ತು ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲ, ಹಾಂ ಆ ಗಾಡಿ ಯಾವ್ದು ಮಾಡಲು? 4 ಮಾಡಲ್ ಸರ್. 4. ಹೌದು. ಓನರ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರ್ ಸರ್. ಎಷ್ಟು ಹೊಡಿದೆ ಗಾಡಿ? ತಗೊಂಡವ್ರು ಥರ್ಡ್. ಹಾಂ ಸರ್. ಗಾಡಿ ಎಷ್ಟು ಹೊಡಿದೆ ಸರ್? ಸರ್ ಅದು ಕಿಲೋಮೀಟ್ರ್ ನೋಡಿಲ್ಲ ಸರ್ ನಾನು. ಒಂದು ಅಂದಾಜು ಗೊತ್ತಿಲ್ವಾ? ಏನು ನಿಂತಿದೆಯಾ, ಕಿಲೋಮೀಟ್ರ್ ರನ್ನಿಂಗ್ ಇದೆಯಾ? ಇಲ್ಲ, ರನ್ನಿಂಗ್ ಇದೆ ಸರ್. ನಾವು ಎಲ್ಲೇನು ಹೋಗಂಗಿದ್ರೆ ಹೋಯ್ತೀವಿ, ಹಾಂ ಹಂಗೆ ನಿಂದಿರ್ತಿರ್ತೀವಿ ಸರ್ ಅಷ್ಟೇ. ಓಕೆ. ಎಫ್ ಸಿ ಇಂಜಿನ್ ಮಾಡ್ಸಿದೆ, ಎಲ್ಲ ರನ್ನಿಂಗ್ ಐತೆ ಸರ್. ಇನ್ನು ಎಷ್ಟು ದಿನ ಇದೆ ಸರ್? ಹಾಂ ಸರ್. ಇನ್ನು ಎಷ್ಟು ದಿನ ಇರ್ಬೋದು? ನೋಡ್ಬೇಕು ಸರ್, ಅದು ಇನ್ನು ಈಗ ರಂಜಾನ್ ಬಂದರೆ ಕ್ಲೋಸ್ ಆಗ್ತದೆ ಸರ್. ಹಂಗೇನಿದ್ರೆ ಕಟ್ಟಿಸ್ಕೊಡ್ತೀನಿ ಸರ್. ಓಕೆ. ಟೈರ್ ಎಲ್ಲ ಹೆಂಗಿದಾವೆ ಗಾಡೀಲಿ ಈಗ? ನಾನು 4 ಹೊಸ ಇದೆ ಸರ್. 4 ಹೊಸವು ಇದಾವಾ? ಹೊಸ ಆಕ್ಷನ್ ನಾವು ರನ್ ಮಾಡಕತ್ತೀವಿ ಸರ್. ಜಾಸ್ತಿ ಯೂಸ್ ಆಗಲ್ಲ ಸರ್ ಅದು. ಮ್ಯಾಗ್ವೀಲ್ ಇದಾವೆ. ಹಾಂ. ಹ್ಞೂ. ಓಕೆ. 5 ಮ್ಯಾಗ್ವಿಲ್ ಇದಾವ, 4 ಇದಾವ? 4 ಇದೆ ಸರ್. ಸ್ಟೆಪ್ನಿ ಮಾತ್ರ ನಾರ್ಮಲ್ ಇದೆಯಾ? ನಾರ್ಮಲ್ ಅಂದರೆ ಚೆನ್ನಾಗಿದೆ ಸರ್, ಅದು ಕೂಡ ಹೊಸ ಟೈರ್ ಅದು ಕೂಡ. ಹಾಂ. ಹ್ಞೂ. ಓಕೆ. ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡ್ ಎಲ್ಲ ಬರ್ತಾವಾ? ಪವರ್ ವಿಂಡೋ ಎಲ್ಲ ಬರ್ತದೆ ಸರ್. ಎ ಸಿ ಇಲ್ಲ ಸರ್. ಎ ಸಿ ಬರೋಲ್ಲ? ಇಲ್ಲ ಸರ್, ಎ ಸಿ ನಾನು ಮಾಡ್ಸಿರೋ ತಗೊಂಡಿಲ್ಲ, ಹಂಗೆ ಐತೆ ಸರ್ ಅದು. ಹ್ಞೂ. ಹಂಗೆ ಐತೆ ಸರ್. ನಾವೇನು ಹೋಗಂಗಿಲ್ಲ, ಇಲ್ಲೇ ಒಂದು 100 ಕಿಲೋಮೀಟ್ರ್ ಹೋಗಿ ಬರ್ತೀವಿ, ಇಲ್ಲ ಬಂದ್ಬಿಡ್ತೀವಿ ಅಷ್ಟೇ. ಹಂಗೆ. ಓಕೆ. ಎಷ್ಟು ಸೀಟ್ರ್ ಗಾಡಿ? ನೀವು ಇದೀಗ ಅಂತ ತಗೊಂಡಿದ್ದು ಸರ್. ಹಾಂ ಸರ್. ಎಷ್ಟು ಗಾಡಿ, ಎಷ್ಟು ಸೀಟಿಂಗ್ ಗಾಡಿ ಇದು? 7+1 ಸರ್. 7+1? ಹೌದು ಸರ್. 7+1, 9+1? 7+1 ಸರ್. ಇದೆ, ಆರ್ ಸಿ ಬುಕ್ನಾಗ ಇದೆ ಸರ್. ಓಕೆ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವಾ? ಇದಾವೆ ಸರ್, ಮಾಮೂಲು ಆಗಿದಾವೆ ಸರ್. ಹಾಂ. ಓಕೆ. ಗಾಡಿ ಏನು ರೀಪೇಂಟು, ಡೆಂಟು, ಸ್ಕ್ರ್ಯಾಚು ಆ ಥರ ಏನಾದರೂ? ರೇಪೇಂಟ್ ಏನಿಲ್ಲ ಸರ್. ಒಂದು ಸೈಡ್ ಸ್ವಲ್ಪ ಡೆಂಟ್ ಆಗಿದೆ, ಹಾಂ. ಬ್ಯಾಕ್ ಸೈಡ್ ಸ್ವಲ್ಪ ಅದು ಸ್ವಲ್ಪ ಜೂಕ ಟೈಮಿಗೆ ಹೊಡೆದಿತ್ತು, ಅದು ಹಂಗೆ ಐತೆ ಸರ್. ಅದು ಮಾಡ್ಸಿಲ್ಲ ನಾನು ಕೂಡ ಏನು. ಹಾಂ. ಕೊಟ್ಬಿಡ್ಬೇಕಂತೇಳಿ ಅದು ಹಂಗೆ ಬಿಟ್ಟಿದ್ದೇನೆ ಸರ್. ಇಲ್ಲಾಂದ್ರೆ ಎಲ್ಲ ಮಾಡಿಸಿ ಇಟ್ಕೊಂತಿದ್ದೆ. ಹ್ಞೂ. ಯೂಸ್ ಕೂಡ ಆಗಲ್ಲ ಜಾಸ್ತಿ ನಮ್ಗೆ, ಅದಕ್ಕೆ ಕೊಟ್ಬಿಡಂತ ನಮ್ಮ ಅವರು ಎಲ್ಲ ಇದು ಮಾಡಿದ್ರು. ಅದಕ್ಕೆ ನೋಡಿದೆ ಮಧ್ಯಾಹ್ನ ನಿಂದ್ರಾಗ ನೋಡಿ ನಮ್ಮ ಹುಡುಗಿ ಹೇಳಿ ಹಾಕಿದ್ದೆ ಸರ್. ಓಕೆ. ಓಕೆ. ಈ ಗಾಡೀಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಸರ್? ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿಲ್ಲ ಸರ್ ನಾವು. ಏನು ಎಲ್ ಸಿ ಡಿ, ಮ್ಯೂಸಿಕ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಆ ಥರ ಏನೂ ಇಲ್ಲ? ಇಲ್ಲ ಏನಿಲ್ಲ ಸರ್. ಇದೆ ಸರ್, ಯಾವುದು ಟೇಪ್ ರೆಕಾರ್ಡ್ ಇದೆ. ಹಾಂ. ಈಗ ರನ್ನಿಂಗ್ ಇದೆಯಾ ಗಾಡಿ? ಹಾಂ, ರನ್ನಿಂಗ್ ಇದೆ ಸರ್. ಹಾಂ. ಆರಾಮಾಗಿ ಓಡಿಸ್ಕೊಬೋದಲ್ಲ ತಗೊಂಡವರು? ಆರಾಮಾಗಿ ಓಡಿಸ್ಬೋದು ಸರ್. ನೀವು ಟೈಮ್ಗೆ ನೋಡ್ಕೊಳ್ರಿ ಸರ್. ಮೈಲೇಜ್ ಏನು ಬರುತ್ತೆ? ಮೈಲೇಜ್ ಗೆತ್ತ ಮಜ 12 ಬರ್ತದೆ ಸರ್. ಓಕೆ. ಈ ಗಾಡಿ ಇರೋದಿಲ್ಲ ಸರ್ ಇದು? ಗಾಡಿ ನಮ್ಮದು ಬಳ್ಳಾರಿ ರೋಡ್ ಇದೆ ಸರ್. ಎಲ್ಲಿ? ಬಳ್ಳಾರಿ ಹೋಗೋ ದಾರಾಗ ರೋಡ್ ಇದೆ ಸರ್. ಹಾಂ. ನಾವು ಪಟೇಲ್ ಸ್ಕೂಲ್ ಅಂತೇಳಿ ಇದೆ, ಅಲ್ಲಿದೆ ನಮ್ದು. ಅಲ್ಲ, ಊರು ಯಾವ್ದು ಹೇಳಿ? ಹೊಸಪೇಟೆ. ಹೊಸಪೇಟೆ ಸಿಟಿನಾ? ಹಾಂ, ಸಿಟಿ ಸರ್, ಸಿಟಿ. ಓಕೆ. ಹೊಸಪೇಟೆ ಸಿಟಿಯಲ್ಲಿ ಬಳ್ಳಾರಿ ರೋಡಲ್ಲಿ? ಹೌದು ಸರ್. ಓಕೆ. ಏನು ಹೇಳ್ತೀರಿ ಗಾಡಿ ರೇಟು? ಕ್ಯಾಬ್ ರೇಟ್ ಎಲ್ಲಿ ಸರ್ ಮಾತಾಡೋದು ನೀವು? ನಮ್ಮ ಚಿತ್ರದುರ್ಗ ಸರ್. ನಮ್ಮದು ಸೆಕೆಂಡ್ ಸೈಕಲ್ ಯೂಟ್ಯೂಬ್ ಚಾನಲ್ ಇದೆ, ಅದೇ ಅದ್ರಲ್ಲಿ ಹಾಕ್ತೀವಿ. ನಿಮ್ಮ ಡೈರೆಕ್ಟ್ ಕಸ್ಟಮರ್ ಬಂದು ನಿಮ್ಮ ಕಡೆ ಬಂದು ಗಾಡಿ ತಗೊಳ್ತಾರೆ. ಸರಿ. ಹಾಂ. ಚಿತ್ತಾಬಲ್ 220 ಹೇಳಿ ಸರ್. ಹೆಚ್ಚು ಕಡಿಮೆ ಬಿಡಮ್ಮನ್ ಸರ್, ನಿಮ್ಮ ಕಡೆಯಿಂದ ಬಂದರೆ. 2,20,000 ಹೇಳ್ತಿದ್ದೀರಾ? ಹೌದು ಸರ್. ನೋಡಿ ಇನ್ನೂ ಕಮ್ಮಿ ಮಾಡಿ, ಯಾಕಂದ್ರೆ ಇನ್ನೊಂದು ಲಕ್ಷ ಹಾಕ್ಸಿರಿ ಇನೋವಾ ಗಾಡಿ ಸಿಗ್ತವೆ. ನಿಮ್ಮ ಕಡೆಯಲ್ಲಿ ಎಷ್ಟು ಮಾಡ್ತೀರಿ ಸರ್ ನೀವು? ನಾವೇನು ಮಾಡ್ಸಲ್ಲ, ನಮಗೆ ಉಳಿದಿರ್ಬೇಕು ಅಷ್ಟೇ, ಏನಿಲ್ಲ. ಅಲ್ಲ, ಈಗ ಕಸ್ಟಮರ್ ಡೈರೆಕ್ಟ್ ಬಂದು ಗಾಡಿ ನೋಡಿ ಮಾತಾಡೋದು. ಹೌದು. ಹಂಗಾಗಿನೇ ಈಗ ನೀವು ಒಂದು ಆವರೇಜ್ ರೇಟ್ ಹೇಳಿದ್ರೆ ಅಲ್ಲಿ ಬರ್ತಾರೆ ಕಸ್ಟಮರ್ ಬಂದು, ಅದೇ ರೇಟಿಗೆ ನೀವು ಹೇಳಿದ ರೇಟಿಗೆ ಯಾರು ತಗೊಳ್ಳಲ್ಲ. ಹೌದು ಸರ್, ಕರೆಕ್ಟ್. ಹಾಂ. ನೋಡಿ ಕಮ್ಮಿ ಆಗುತ್ತಲ್ಲ ಇನ್ನು? ಹಾಂ, ಆಗ್ತದೆ ಸರ್, ಮಾಡಮ್ಮನ್ ಸರ್. ನೀವು ಹೇಳಿದ್ಮೇಲೆ ಮುಗ್ದೋತು ನಮಗೆ. ಹಾಂ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹಾಕಿರಿ ಸರ್, ಇದೇ ಹಾಕಿರಿ ಸರ್. ಸರಿ ಸರ್.
ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ಸಂಪರ್ಕಿಸಿ ಅಂತೇಳಿ ಹಾಕಿರ್ತೀವಿ. ಅಕಸ್ಮಾತ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ವೀಕ್ಷಕರೇ, ಓಕೆನಾ. ಮತ್ತು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡ್ಕೊಂಬಿಟ್ಟು ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಶೇರ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳ್ಸೋಕ್ಕಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಕಳಿಸಿ ಫೋಟೋಸು. ಸ್ವಲ್ಪ ಸಮಯ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಈ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಒಂದು ಟವರ ಹುಡುಕ್ತಿದ್ರೆ ಅಂಥವ್ರು ಕೂಡ ನಮ್ಮ ವೀಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.